ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ ಒಂದು ವ್ಲಾಗ್ ಮಾಡೋಣ, ಓಕೆನಾ? ಅದಕ್ಕೆ ಮುಂಚೆ ಎಲ್ಲರಿಗೂ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಹೇಳಿ. ರಾಯಲ್ ಲವರ್ಸ್ 7077. ಕರೆಕ್ಟಾಗಿ ಹೇಳಿದ್ರು. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಇವತ್ತಿನ ಸಂಡೇನ ಹೇಗೆ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ಫುಲ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಓಕೆ, ಈಗ ಆಲ್ರೆಡಿ ನಾವು ರೆಡಿ ಆಗಿದ್ವಿ. ಸುಮ್ಮನೆ ಹೆಂಗಿದೀವಿ ಕಮೆಂಟ್ ಮಾಡಿ. ಓಕೆ, ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ 100% ನನಗೆ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಹಾಗೆ ಈಗ ನೆಕ್ಸ್ಟ್ ನಮ್ಮನ್ನ ಫಾಲೋ ಮಾಡಿ, ಓಕೆನಾ? ರೆಡಿ ಆದ್ವಿ. ಆಮೇಲೆ ಪಾಪು ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ಬುಲೆಟಲ್ಲೇ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದು ಫಸ್ಟು. ಬಟ್ ಒಂದಿನಾದ್ರೂ ನಮ್ಮ ಬುಜ್ಜಿಗೆ, ಅಂದರೆ ಬುಲೆಟ್ನ ನಾವು ಬುಜ್ಜಿ ಅಂತ ಕರಿತೀವಿ ಪ್ರೀತಿಯಿಂದ, ಅದು ನಮ್ಮನೆ ಫ್ಯಾಮಿಲಿ ಮೆಂಬರ್ ಥರನೇ. ಹಾಗಾಗಿ ಅವ್ರಿಗೆ ಒಂದಿನ ರೆಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಸಸಲ್ಲಿ ಹೊರಟ್ವಿ. ನಾವು ಆ್ಯಕ್ಚುಲಿ ಮಂಡ್ಯದವರು, ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮಂಡ್ಯ ವೆದರಲ್ಲಿ ಆಗಿರ್ಬೋದು, ಅಥವಾ ಜೀವನ ನಡೆಸೋದಕ್ಕಾಗಿರ್ಬೋದು, ಕೆಲಸಕ್ಕಾಗ್ಬೋದು, ಏನಾದರೂ ಆಗಿರಲಿ, ಬೆಂಗಳೂರು ಮೈಸೂರು ಕಂಪೇರ್ ಮಾಡಿದ್ರೆ ಮಂಡ್ಯನೇ ಸರಿ ಅಂತ ನನಗನ್ಸುತ್ತೆ. ಮಂಡ್ಯದಲ್ಲಿ ಇರೋದೇ ಗ್ರೇಟ್ ಅಂತ ಅನ್ಕೋಬೋದು. ಎಲ್ಲ ರೀತಿಯೂ ಅನುಕೂಲವಾಗಿರ್ಬೋದು ಮಂಡ್ಯದಲ್ಲಿದ್ದರೆ. ಹಾಗಾಗಿ ಮಂಡ್ಯ ಇಸ್ ದ ಬೆಸ್ಟ್, ಅದು ಒಂದೇ ಹೇಳೋದಕ್ಕಾಗೋದು. ಸೊ ಮಂಡ್ಯದಿಂದ ಹೊರಟ್ವಿ. ಆ್ಯಕ್ಚುಲಿ ಸಂಡೇ ಇಷ್ಟು ಖಾಲಿ ಇರುತ್ತೆ ರೋಡ್ ಅಂತ ನಾನು ನೋಡೇ ಇರಲಿಲ್ಲ. ಸಂಡೇ ಮನೇಲೇ ಇರೋಲ್ಲ ಬಿಡಿ, ಅದು ಸೆಕೆಂಡ್ರಿ. ಎಲ್ಲಾದರೂ ಟ್ರಿಪ್ ಹೋಗ್ತಾನೆ ಇರ್ತೀವಿ ಇದೇ ರೀತಿ ಎವ್ರಿ ಸಂಡೇ. ಅಂದರೆ ಆಫೀಸಲ್ಲಿ ಯಾವಾಗಲೂ ಇರ್ತೀವಲ್ವ. ನಮ್ಮ ಮನೆಯವ್ರಿಗೆ ಫೀಲ್ಡ್ ವರ್ಕು, ನಂದು ಆಫೀಸ್ ವರ್ಕು. ಹಾಗಾಗಿ ಸ್ವಲ್ಪ ಹಿಂಸೆ. ಅವ್ರಿಗೆ ಸಂಡೇ ಬಂತು ಅಂದರೆ ಮನೇಲಿ ಇರಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ನನಗೆಲ್ಲಾದರೂ ಆಚೆ ಹೋಗಬೇಕು ಅಂತ ಅನಿಸುತ್ತೆ. ಏನು ಮಾಡೋದು, ಇಬ್ಬರದು ಮೆಂಟಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವ. ಹಾಗಾಗಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಇಲ್ಲಿ ಉಕ್ಡ ಮಾರಮ್ಮ ದೇವಸ್ಥಾನ ಇದೆಯಲ್ಲ ಪಾಂಡುಪುರದ ರೋಡಲ್ಲಿ, ಅಲ್ಲಿಗೆ ಹೋಗಿದ್ದು. ನಾನು, ಪಾಪು, ನಮ್ಮ ಮನೆಯವರು 3 ಜನ ಹೋದ್ವಿ. ದೇವಸ್ಥಾನ ನಾವು ಹೋದಾಗ ಸ್ವಲ್ಪ ಖಾಲಿ ಇತ್ತು. ಆಮೇಲೆ ತುಂಬ ರಶ್ ಆಯ್ತು. ಆ್ಯಕ್ಚುಲಿ ನಾವು ಬೇಗ ಹೊರಡಬೇಕಾಗಿತ್ತು. ಹೇಳಿದ್ರು ನಮ್ಮ ಮನೇಲಿ ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಒಂದು 6 o'clockಗೆಲ್ಲ ರೀಚ್ ಆಗಿಬಿಡಿ, ಸಂಡೇ ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಪ್ಲ್ಯಾನ್ ಕೂಡ ಮಾಡಿದ್ವಿ. ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ನಾವು ಮೇ ಬಿ ಇಲ್ಲಿಂದ ಒಂದು 8:30 9 o'clockಗೇನೋ ಮನೆ ಬಿಟ್ಟಿದ್ದು ಅನಿಸುತ್ತೆ. ಇಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗಿತ್ತು. ಲೇಟಾಗಿ ಹೋಗೋದಕ್ಕೆ ನಮಗೆ ಪನಿಷ್ಮೆಂಟ್ ಅಂತ ಅನ್ಕೋಬೋದು. ತುಂಬ ರಶ್ ಆಗೋಯ್ತು. ಆಮೇಲೆ ಹೋಗ್ತಾ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಕ್ಯೂವಲ್ಲಿ ನಿಂತಿದ್ದೀವಿ. ಎಷ್ಟು ಮೋರ್ ದೆನ್ ಹಾಫ್ ಆನ್ ಅವರ್ ನಿಂತಿದ್ದು ನಾವಲ್ಲಿ. ಅಷ್ಟು ಜನ ಇದ್ರು. ಮತ್ತು ಇನ್ನೊಂದೇನು ಗೊತ್ತಾ ಬೇಜಾರಾಗಿದ್ದು, ಅಲ್ಲಿ ಮಧ್ಯ ಜನ ನುಗ್ತಾನೆ ಇದ್ರು. ಅದು ಯಾಕಂತ ಗೊತ್ತಿಲ್ಲ. ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ, ಕಾಯ್ತಿರ್ತಾರೆ. ನಮ್ಮ ಹಾಗೆ ಅವರು ಮನುಷ್ಯರು, ಮಕ್ಕಳೆಲ್ಲ ಇರ್ತಾರೆ ಅಂತಂತ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಮೋರ್ ದೆನ್ ಹಾಫ್ ಕಿಲೋಮೀಟರಿಂದ ಕ್ಯೂವಲ್ಲಿ ನಿಂತಿದ್ದೀವಿ. ದೇವಸ್ಥಾನಕ್ಕೂ ನಾವು ನಿಂತಿರೋ ಜಾಗಕ್ಕೂ ಅಷ್ಟು ದೂರದಿಂದ ನಾವೇ ಕ್ಯೂವಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ, ದೇವಸ್ಥಾನದ ಮುಂದೆ ಇರುತ್ತಲ್ಲ ಆ ಅಂಗಡಿಲಿ ಈ ಪೂಜೆ ಸಾಮಾನು ತೊಗೊಂಡವ್ರಿಗೆ ಅಲ್ಲೇ ಎಂಟ್ರೆನ್ಸಲ್ಲೇ ಬಿಟ್ಕೊಟ್ಬಿಡ್ತೀವಿ ಅಂತ ಅವ್ರವ್ರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಮಾಡಿ ಯಾರೋ ಒಂದು 4 ಜನ ಲೇಡೀಸು ಆ ದೇವಸ್ಥಾನದ ಹತ್ರ ಇರೋ ಅಂಗಡಿಲಿ ಪೂಜೆ ಸಾಮಾನು ತೊಗೊಂಡು ಅದೇ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದಾರೆ. ನಾವು ಅಷ್ಟು ದೂರದಿಂದ ಕಾಯ್ಕೊಂಡು ಬಂದು ಇವ್ರು ಸಡನ್ನಾಗಿ ಹಿಂಗೆ ಮಧ್ಯೆ ಬಂದು ನಿಂತ್ಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ? ನಮ್ಮ ಹಿಂದೆ ಇದ್ದವರೆಲ್ಲ ಜಗಳ ಸ್ಟಾರ್ಟ್ ಮಾಡಿದ್ರು. ನೀವ್ಯಾಕೆ ಮಧ್ಯೆ ಬರ್ತಾ ಇದ್ದೀರಾ, ಹಿಂದೆಯಿಂದ ಬರಬೇಕಲ್ವ, ನಮ್ಮಲ್ಲೂ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ನೀವು ಮಾತ್ರ ಮುಂದೆ ಹೋಗ್ತಾ ಇದ್ರಲ್ಲ ಅಂತಂದ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಅನ್ಸೋದೇನು ಗೊತ್ತಾ, ಎಲ್ಲರೂ ದೇವ್ರು ನೋಡೋಕ್ಕೆ ಬಂದಿರೋದು, ಯಾರು ಏನು ಕಾಂಪಿಟೇಷನ್ಗಾಗಲಿ ಮತ್ತೊಂದಕ್ಕಾಗಲಿ ಬಂದಿರಲ್ಲ. ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಕ್ಯೂವಲ್ಲಿ ಬರಬೇಕಾದ್ರೆ ಕ್ಯೂವಲ್ಲೇ ಬಂದು ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕನ್ನ ಕಾಮನ್ ಸೆನ್ಸ್ ಇರಬೇಕು. ಒಂದು ಬೇರೆಯವ್ರ ಮನೆಯಲ್ಲೂ ಮಕ್ಕಳಿರ್ತಾರೆ, ಅವರಲ್ಲೂ ವಯಸ್ಸಾದವ್ರು ಇರ್ತಾರೆ. ಸೊ ಎಲ್ಲರೂ ಒಂದು ಸ್ವಲ್ಪ ಪೇಷನ್ಸಿಂದ ದೇವ್ರನ್ನ ನೋಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಈ ರೀತಿ ಕಾಂಪಿಟೇಷನಲ್ಲೋ ಅಥವಾ ಅವ್ರು ಹೇಳಿದ್ರು ಅಂತ ಇವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಮಧ್ಯ ನುಗ್ಗೋದು ಚೆನ್ನಾಗಿರಲ್ಲ. ಅದಲ್ಲಿಗೆ ಬಿಟ್ಟಾಕೋಣ. ಜಗಳ ಆಯಿತು. ಅದಾದ್ಮೇಲೆ ನೆಕ್ಸ್ಟು ದೇವ್ರ ದರ್ಶನ ಆಯಿತು. ಒಳ್ಳೆ ದರ್ಶನ ಆಯಿತು ಮಾತ್ರ. ದೇವ್ರ ಮುಂದೆ ಕುತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಇನ್ನು ಇಲ್ಲಿ ಏನು ದೃಷ್ಟಿ ತೆಗಿಸ್ತೀವಲ್ಲ, ಮೇಯ್ನಾಗಿ ಬರೋದೇ ಇಲ್ಲಿಗೆ ದೃಷ್ಟಿ ತೆಗ್ಸೋದಕ್ಕಂತ. ಏನಾದರೂ ಕೆಟ್ಟ ದೃಷ್ಟಿ ಇದ್ದರೆ, ಮಾಟ ಮಂತ್ರ ಮಾಡಿದರೆ, ನಮಗೇನಾದರೂ ಆ ಥರ ದೃಷ್ಟಿ ತೆಗ್ಸೋಕ್ಕಂತಲೇ ಇಲ್ಲಿಗೆ ದೇವಸ್ಥಾನ ಪಾಪ್ಯುಲರ್ ಆಗಿರೋದು. ಹೋದ್ವಿ, ದೃಷ್ಟಿ ಎಲ್ಲ ತೆಗ್ಸಾಯಿತು. ನೆಕ್ಸ್ಟು ನಮ್ಮ ಪಾಪು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ಲು. ಅವಳು ಎಲ್ಲಾದರೂ ಟಾಯ್ಸ್ ನೋಡಿದ್ರೆ ಸಾಕು, ಪಪ್ಪ ಅದು ಬೇಕು, ಪಪ್ಪ ಇದು ಬೇಕು ಅಂತ ಶುರು ಮಾಡಿಬಿಡ್ತಾಳೆ. ಅವಳು ಪಪ್ಪನ್ನ ಕರ್ಕೊಂಡೋಗಿ ಆ ಟಾಯ್ಸು ಈ ಟಾಯ್ಸು ಅಂತೆಲ್ಲ ತೋರಿಸ್ಕೊಂಡು ಫೈನಲಾಗಿ ಏನೋ ಒಂದು ಅದು ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ಒಂದೇ ಒಂದು ಸಣ್ಣದು ಟಾಯ್ ತೊಗೊಂಡು ಬಂದ್ಲು. ಕೊನೆಗೂ ಅದು ಎಷ್ಟು ದಿನ ಬರುತ್ತೋ ಏನೋ. ಅವಳು ಆ್ಯಕ್ಚುಲಿ ಇವತ್ತು ತೊಗೊಂಡು ಬಂದರೆ ನೆಕ್ಸ್ಟ್ ಡೇಗೆ ಆ ಟಾಯ್ನ ಆಗಲೇ ಬಿಟ್ಟು ಬೇರೆ ಟಾಯ್ ತೊಗೊಡಿ ಅಂತ ಶುರು ಮಾಡ್ತಾಳೆ. ಅದು ಕಾಮನ್, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅಂತಂದಮೇಲೆ ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವೇ ಅಡ್ಜಸ್ಟ್ ಮಾಡ್ಕೊಬಿಡ್ಬೇಕು. ಇನ್ನೇನು ನೆಕ್ಸ್ಟ್ ದೇವ್ರ ದರ್ಶನ ಆಯಿತು. ಆಚೆ ಬಂದು ಫೋಟೋ ಎಲ್ಲ ತೊಗೊಂಡ್ವಿ. ಮತ್ತು ಆಮೇಲೆ ಸಂಡೇ ಅಂತ ಏನೋ ಮೇ ಬಿ ತುಂಬ ಜನ ಜಾಸ್ತಿ ಆಗಿ ಸ್ಟಾರ್ಟ್ ಮಾಡಿದ್ರು. ಒಂದು ಸ್ವಲ್ಪ ನಿಂತ್ಕೊಳ್ಳೋಕ್ಕೂ ಜಾಗ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ಜನ ಆಗೋಗ್ಬಿಟ್ಟಿದ್ರು. ಮಾತ್ರ ನಾವು ಆ್ಯಕ್ಚುಲಿ ಬೇಗ ಹೊರಡಬೇಕಿತ್ತು. ಆಗಲೇ ಹೇಳ್ದಂಗೆ ನೀವೇನಾದರೂ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ರೆ ಸಂಡೇ ಹೊತ್ತು ಬೇಗನೆ ಹೊರಡಿ. ಒಂದು 6 ಅಥವಾ 6:30 ಅಷ್ಟರಲ್ಲೆಲ್ಲ ನೀವು ಅಲ್ಲಿ ರೀಚ್ ಆಗಿದ್ರೆ ಜನ ಕಮ್ಮಿ ಇರ್ತಾರೆ. ಕ್ಯೂನೂ ಇರಲ್ಲ, ಜಗಳನೂ ಇರಲ್ಲ.
ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಮತ್ತು ಅದೇನಿದೆ ನಿಮ್ದು ಅರ್ಕೆನೋ ಅಥವಾ ದೃಷ್ಟಿ ತೆಗ್ಸೋಕ್ಕೆ ಅಂತ ಹೋಗಿರ್ತೀರಲ್ಲ ಅದಾದರೂ ಓಕೆ, ಎಲ್ಲ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು. ಹೌದು, ಆಮೇಲೆ ಸಂಡೇ ಅಮಾವಾಸ್ಯೆ ಹುಣ್ಣಿಮೆ ದಿನ ಬೇಗ ಹೋಗೋದು ಬೆಟರು. ಏಕೆ ಅಂತಂದರೆ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನ. ಅರ್ಲಿ ಮಾರ್ನಿಂಗ್ ಹೊರಟ್ರೆ ಬೆಸ್ಟ್. ಎಲ್ಲ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿರುತ್ತೆ. ನೀವು 6 ಗಂಟೆ 6:30 ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿರುತ್ತೆ. ಆರಾಮಾಗಿ ದರ್ಶನ ಮಾಡಿಕೊಂಡು ಬರ್ಬೋದು. ಆಮೇಲೆ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಏನೋ ತಿನ್ನಬಾರ್ದು ತಿನ್ನಬಾರ್ದು ಅಂತ ಏನು ಕಂಡೀಷನ್ ಇಲ್ಲ, ನಾವಿಬ್ಬರು ತಿನ್ನಬಾರ್ದು ಅಂತ ಅಂದ್ಕೊಂಡು ಹೋಗಿದ್ದು ಅಷ್ಟೇ. ಅಲ್ಲಿ ದರ್ಶನ ಎಲ್ಲ ಆಗಿ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಒಂದು 12:30 ಆಗೋಗಿತ್ತು. ಹೊಟ್ಟೆ ಸ್ವಲ್ಪ ಹಸಿತಾ ಇತ್ತು. ನಮ್ಮ ಪಾಪನು ಸ್ಟಾರ್ಟ್ ಮಾಡಿದ್ಲು, ಟಾಯ್ಸ್ ಆಯಿತು, ನೆಕ್ಸ್ಟ್ ಜ್ಯೂಸ್ ಬೇಕು, ನಂಗೆ ಅದು ಬೇಕು ಇದು ಬೇಕು ಅಂತ ಶುರು ಮಾಡಿದ್ಲು. ಹೊಟ್ಟೆ ಹಸಿತಾ ಇರಬೇಕು ಅವಳಿಗೂ ಅಂತ ಅಂದ್ಬಿಟ್ಟು ಗೊತ್ತಾಗಿ ನೆಕ್ಸ್ಟು ತಿಂಡಿ ತಿನ್ನೋದ ಅಂತ ಹೊರಟ್ವಿ. ನಾನು ಕೇಳಿದೆ ನಮ್ಮ ಮನೆಯವ್ರನ್ನ, ಆ ಕಡೆಯಿಂದ ಬರಬೇಕಾದ್ರೆ ಒಂದು ಹೋಟೆಲಲ್ಲಿ ತುಂಬ ರಶ್ ಇತ್ತು. ಕಾರ್ಗಳಾಗಿರ್ಬೋದು, ಬೈಕ್ ಆಗಿರ್ಬೋದು, ತುಂಬ ಜನ ಇದ್ದರು. ಇಷ್ಟು ಚಿಕ್ಕ ಹೋಟ್ಲಿಗೆ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದೆ, ಯಾಕೆ ಅಷ್ಟೊಂದು ಜನ ತುಂಬ್ಕೊಂಡಿದ್ರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿ ಇಡ್ಲಿ ಚೆನ್ನಾಗಿರುತ್ತಂತೆ. ಬ್ಯಾಂಗ್ಳೂರ್ ಟು ಮೈಸೂರು ಅಥವಾ ಮೈಸೂರು ಟು ಬ್ಯಾಂಗ್ಳೂರ್ ಯಾರಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಜನ ಅಲ್ಲಿ ಹೋಗ್ತಾರಂತೆ. ಇಡ್ಲಿ ಸಾಫ್ಟ್ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಹೋಗಿದ್ದೀನಿ ಕಣೋ, ಅಷ್ಟೊಂದೇನು ತುಂಬ ಚೆನ್ನಾಗಿದೆ ಅಂತೇನಿಲ್ಲ, ಮನೇಲಿ ಮಾಡಿರೋ ಥರ ಇಡ್ಲಿನೇ ಮನೇಲಿ ಮಾಡಿರ್ತೀವಲ್ಲ ಅದೇ ಥರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೋಗ್ಲಿ ಪರವಾಗಿಲ್ಲ ಕಣ್ರಿ, ಅಷ್ಟೊಂದು ಜನ ಇದ್ರಲ್ಲ ಒಂದ್ಸರಿ ಟೇಸ್ಟ್ ನೋಡೋಣ ನಡೀರಿ ಅಂತ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಿ ಕರ್ಕೊಂಡೋದೆ. ಹೋದ್ವಿ, ಅಷ್ಟೊಂದು ರಶ್ ಇತ್ತು. ಆಯಿತು ಪರವಾಗಿಲ್ಲ, ಕಾದ್ಬಿಟ್ಟಾದ್ರೂ ತಿಂದು ಟೇಸ್ಟ್ ನೋಡ್ಕೊಂಡು ಹೋಗೋಣ ಅಂತಂತ ಹೋದರೆ ಟೋಕನ್ ನಂಬರ್ 40 ಕೊಟ್ಟರು. ಇನ್ನು 3ನೋ 4 ಟೋಕನ್ ನಡೀತಾ ಇದೆಯಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ, ಇಲ್ಲಿ ಆಲ್ರೆಡಿ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಸಾಕು ಬೇಡ, ಇಲ್ಲ ಇಲ್ಲಿ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ವಿ ನೋಡಿ. ಬಟ್ ಕಂಪೇರ್ ಮಾಡಿದ್ರೆ ಬೆಳಗ್ಗೆಗಿಂತ ಸ್ವಲ್ಪ ರಶ್ ಕಮ್ಮಿ ಇತ್ತು, ಆದ್ರೂ ಟೋಕನ್ಸ್ ಇನ್ನೂ ನಡೀತಾನೆ ಇದೆಯಂತೆ. ಇಡ್ಲಿನ ಮಧ್ಯಾಹ್ನದೊತ್ತು ತಿನ್ನೋರು ಇಷ್ಟೊಂದು ಜನ ಇದ್ದಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಬೇಜಾರಾಯಿತು, ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಮಂಡ್ಯದಲ್ಲೇ ಹೋಗಿ ರಿಟರ್ನ್ ಆದಮೇಲೆ ಅಲ್ಲೇ ಏನಾದರೂ ತಿನ್ನೋದ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮನೆಯವರು ತಗ್ಗಳ್ಳಿ ಕಾಲ್ ಸೂಪ್ ಹೋಟೆಲಿಗೆ ಕರ್ಕೊಂಡೋದ್ರು. ತುಂಬ ಚೆನ್ನಾಗಿತ್ತು ಇಲ್ಲಿ ಊಟ ಅಂತೂ. ನಾವು ತಿಂದಿದ್ದು ಕಾಲ್ ಸೂಪು, ದೋಸೆ ಮತ್ತು ಬೋಟಿ ಗೊಜ್ಜು. ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅನ್ನೋದನ್ನೇ ಮರ್ತೋದ್ವಿ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ತಿಂದ್ಬಿಟ್ಟು ಆರಾಮಾಗಿ ತಿನ್ಕೊಂಡು ಸೂಪ್ ಕುಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಮಂಡ್ಯದವ್ರು ಇನ್ನೂ ಇಲ್ಲಿ ತಗ್ಗಳ್ಳಿ ಕಾಲ್ ಸೂಪ್ಗೆ ಹೋಗಿಲ್ಲ ಅಂತಂದರೆ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿರುತ್ತೆ. ಮಟನ್ ಆಗಿರ್ಬೋದು, ಬೋಟಿ ಗೊಜ್ಜು ಆಗಿರ್ಬೋದು ಚೆನ್ನಾಗಿ ಬೆಂದಿರುತ್ತೆ. ಕಾಲ್ ಸೂಪ್ ಅಂತೂ ಸೂಪರ್. ತಗ್ಗಳ್ಳಿ ಕಾಲ್ ಸೂಪ್ ಅಂತಲೇ ಅದಕ್ಕೆ ಫೇಮಸ್ ಆಗಿರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಓಕೆನಾ? ಇನ್ನು ನಾವು ಮನೆಗೆ ರಿಟರ್ನ್ ಬಂದ್ವಿ. ಎಲ್ಲರೂ ವೆಯ್ಟ್ ಮಾಡೋದಕ್ಕಿಂತ ನಮ್ಮ ಬ್ರೋನು ನಮಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇರ್ತಾನೆ. ಯಾಕೆಂತಂದರೆ ಆಚೆ ಹೋಗಿರ್ತಾರೆ, ನನಗೂ ಏನಾದರೂ ತೊಗೊಂಡು ಬರ್ತಾರೆ, ತಿನ್ನೋಕ್ಕೆ ಏನಾದರೂ ನಾನ್ ವೆಜ್ ತಂದಿರ್ತಾರೆ ಅಂತ ತುಂಬ ಕಾಯ್ತಾ ಇರ್ತಾನೆ ಅವನು. ನಾವು ಒಳಗೆ ಬರ್ತಾ ಇದ್ದಂಗೆ ಅವ್ನು ಗೆಸ್ ಮಾಡಿರ್ತಾನೆ, 100% ಇವ್ರು ನಾನ್ ವೆಜ್ ತಿನ್ಕೊಂಡೇ ಬಂದಿರ್ತಾರೆ ಅಂತ ಅಂದ್ಬಿಟ್ಟು ಫುಲ್ ಚೆಕ್ ಮಾಡ್ತಾ ಇದ್ದಾನೆ. ಈಗ ನಾವೆಲ್ಲಾದರೂ ಈಗ ಶಾಪಿಂಗ್ ಮಾಲ್ಗೆ ಹೋದಾಗ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಒಳಗೆ ಬಿಡ್ತಾರಲ್ಲ, ಆ ಥರ ಇವನು ಚೆಕ್ ಮಾಡ್ತಾನೆ ನಮ್ಮನ್ನ. ಏನೇನು ತಿಂದಿದ್ದಾರೆ ಅಂತ ಅವ್ನ ಮೈಂಡಲ್ಲಿ ಲೀಸ್ಟ್ ಆಗ್ತಾ ಇರ್ತಾನೆ. ನನಗೇನು ಕೊಡ್ತಾರೆ, ಇವ್ರೇನು ತಿಂದಿದ್ದಾರೆ ಅಂತ ಎಲ್ಲ ಚೆಕ್ ಮಾಡ್ತಾನೆ. ಅವ್ನು ಚೆಕ್ ಮಾಡಿ ಒಳಗೆ ಹೋಗಿ ಅಂತಂದಮೇಲೆ ನಾವು ಒಳಗೆ ಹೋಗ್ಬೇಕು, ಆ ಥರ ಮಾಡ್ತಾನೆ. ಎನಿವೇಸ್, ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಿಟರ್ನ್ ಮನೆಗೆ ಬಂದಾಯಿತು. ಇವತ್ತಿನ ವ್ಲಾಗ್ ಇಷ್ಟೇನಾ? ಇನ್ನು ಮಧ್ಯಾಹ್ನ ಲಂಚ್ ಇದೆ, ಅದನ್ನೆಲ್ಲ ವಿಡಿಯೋ ಮಾಡೋಷ್ಟು ಟೈಮ್ ಇರಲ್ಲ, ತಿನ್ನೋಕ್ಕೆ ಟೈಮ್ ಬೇಕು ನಮಗೆ. ಸೊ ನೀವು ಏನಾದರೂ ಮಾತಾಡ್ರಿ. ಮಾತಾಡೋದೇನೆಲ್ಲ ಮಾತಾಡಿದ್ಯಲ್ಲ ಬಿಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡೋಣ. ಹೊಸ ವ್ಲಾಗಲ್ಲಿ ಹೊಸ ರೀತಿ ಕಾನ್ಸೆಪ್ಟು ಮತ್ತು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಬಾಯ್ ಬಾಯ್.